ಸರ್ ಈಗ ದೋಸೆ ಹಿಟ್ಟು ರೆಡಿ ಆಗಿದೆ ನೋಡಿ, ಈ ತರ ಹದದಲ್ಲಿ ಇರುತ್ತೆ. ಓಕೆ. ಈಗ ಒಂದು ಫಾರ್ ಇನ್ಸ್ಟೆಂಟ್ ಒಂದು 5 ದೋಸೆ ಹಾಕ್ಬೇಕು. ಇದು ಈಗ ಹಿಂಗೆ ಕಲಿಸ್ಬೇಕು. ಕಾದಿದೆ ಮೊದಲನೇ ದೋಸೆ. ಈಗ ಮೊದಲನೇ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಸರ್, ಈ ತರ ಹಿಂಗೆ ರೋಸ್ಟ್ ಆದ್ರೇನೆ ಟೇಸ್ಟ್. ನೋಡಿ ನೋಡಿ ಯಾವ ತರ ಬಂದಿದೆ ಅಂತ. ಸೊಪ್ಪು ನೋಡಿ ಸರ್, ಅದು ಎಲ್ಲೋ ಇಷ್ಟಲ್ಲಿ ಆ ಸೊಪ್ಪು ಎಷ್ಟು ಚಂದ ಕಾಣುತ್ತೆ ಅಲ್ಲ. ಸಾತ್ವಿಕ ಪಿಜ್ಜಾ ಅನ್ಬೋದು. ಹೌದು. ಒಂದು ನುಗ್ಗೆ ಸೊಪ್ಪಿನ ದೋಸೆ ಮಾಡಿಸ್ಕೊಂಡು ಸವಿಯಕ್ಕೆ ಬಂದಿದ್ದೀವಿ ನೋಡಿ. ಕಮಲೆ ಕಮಲೋತ್ಪತ್ತಿ ಹಂಗೆ ಸವಿಯಕ್ಕೆ ಬಂದ್ವಿ ಬೆಳಿಗ್ಗೆ, ಗೊತ್ತಾಗ್ತಾ ಇದೆ. ಲೈಟ್ ಲೇಯರು ಸ್ಮೂತ್ ಆಗಿದೆ, ಸಣ್ಣ ತೆಳುವಾದ ಲೇಯರು ಕ್ರಿಸ್ಪಿನೆಸ್ ಇದೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ, ಎಲ್ಲಿದ್ದೀನಿ ಅಂದ್ಕೊಳ್ತೀರಾ? ನೋಡಿ, ಚಿಬ್ಲು ಇಡ್ಲಿ ಪೈ ಸ್ಟೋರ್ ಎಲ್ಲಿ ಬರುತ್ತಪ್ಪ ಅಂದರೆ ಜಾಳಹಳ್ಳಿ ಕ್ರಾಸ್ ಹತ್ರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ, ಬಹಳ ಪ್ರಸಿದ್ಧ ಇಲ್ಲಿ. ಅಲ್ಲಿ 4th ಮೇನ್ ರೋಡು. ಫಸ್ಟ್ ಟೈಮ್ ನಾನು ಬೆಂಗಳೂರಲ್ಲಿ ನೋಡಿದ್ದು ಈ ಥರದೊಂದು ಚಿಬ್ಲು ಇಡ್ಲಿ ಸಿಗುತ್ತೆ ಇಲ್ಲಿ ನೋಡಿ. ಸಾಂಪ್ರದಾಯಿಕ ತಿಂಡಿ. ಚಿಬ್ಲು ಇಡ್ಲಿ ಸಾಂಪ್ರದಾಯಿಕವಾಗಿ ಬಿದಿರಿನ ಬುಟ್ಟಿಯಲ್ಲಿ ಇಡ್ಲಿಗಳನ್ನು ತಯಾರಿಸಲಾಗುತ್ತದೆ. ಅವರು ನಮಗೆ ಹೇಳಿದ ತಕ್ಷಣ ಬಂದ್ಬಿಟ್ಟಿವಿ ನಾವು. ಬನ್ನಿ, ಅಜಿತಾ ಮೇಡಮ್ ಅಂತ, ಅಜಿತಾ ಪೈ ಅವ್ರನ್ನ ಮಾತಾಡ್ಸೋಣ. ಈ ಏರಿಯಾದಲ್ಲಿ ಚಿಬ್ಲು ಇಡ್ಲಿ ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮಗೆ ಒಂದು ರೆಸಿಪಿನೂ ಕೊಡ್ತಾರೆ ಇವತ್ತು. ಚಿಬ್ಲು ಇಡ್ಲಿ ಮಾತ್ರ ಅಲ್ಲ, ಅದರೊಟ್ಟಿಗೆ ಒಂದು ನುಗ್ಗೆ ಸೊಪ್ಪಿನ ದೋಸೆ. ಕೇಳಿದ್ರಾ? ನಾನು ಕೇಳಿದ್ದಿಲ್ಲ. ನುಗ್ಗೆ ಸೊಪ್ಪಿನ ದೋಸೆನೂ ಮಾಡ್ತಾರಂದ್ರು. ನಾವು ಹಾಗಾದರೆ ಚಿಬ್ಲು ಇಡ್ಲಿ ನಮ್ಮ ಹತ್ರ ಇದೆ. ಯಾರು? ಚಂದ್ರಣ್ಣ, ಹಳ್ಳಿಹಟ್ಟಿ ಚಂದ್ರಣ್ಣ. ಹಳ್ಳಿಹಟ್ಟಿ ಚಂದ್ರಣ್ಣ ಮಾಡಿ ತೋರಿಸಿದ್ರು. ಹಾಗಾದರೆ ನಮಗೆ ಈ ನುಗ್ಗೆ ಸೊಪ್ಪಿನ ದೋಸೆ ಅಂತ ಹೇಳಿದ್ವಿ. ನುಗ್ಗೆ ಸೊಪ್ಪಿನ ದೋಸೆ ಅದು ನೋಡೋಣ ಬನ್ನಿ. ವೀಕ್ಷಕರೇ ಬನ್ನಿ ನೋಡಿ, ಅಜಿತಾ ಪೈ ಮೇಡಮ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮಗೆ ಬಹಳ ಕುತೂಹಲ ಆಗ್ಬಿಡ್ತು. ಅದು ನಮ್ಮ ಚಾನಲ್ ಅಲ್ಲಿ ಚಂದ್ರಣ್ಣ ಅವ್ರದ್ದು ಚಿಬ್ಲು ಇಡ್ಲಿ ನಿಮ್ಮಿಂದ ನಾನು ಪ್ರಭಾವಿತಳಾಗಿ, ನನಗೆ ಇನ್ಸ್ಪಿರೇಷನ್ ಆಗಿ ನೋಡ್ರಿ ನಮ್ಮ ಗ್ರಾಹಕರಿಗೆ ಇದನ್ನ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ನೋಡಿ ಎಂತೆಂತ ಒಂದು ಎಕ್ಸಾಂಪಲ್ ಸಿಗ್ತಾವ ನಮಗೆ. ಉದಾಹರಣೆ, ನಮ್ಮ ಚಂದ್ರಣ್ಣ ಅವ್ರದ್ದು ಆ ರೆಸಿಪಿನ ಈ ಏರಿಯಾದಲ್ಲಿ ಬಂತು ನಿಮ್ ಮೈಂಡಿಗೆ ಕೊಡ್ಬೇಕು ಅಂತ ಅಂದ್ರೆ, ನಾನು ತುಂಬಾ ನಿಮ್ ಚಾನೆಲ್ಗಳು ನೋಡ್ತಾ ಇದ್ದೆ. ನನಗೆ ತುಂಬಾ ಎಲ್ಲಾರು ಮಾಡ್ತಾ ಇದ್ರು. ಮನೇಲೆ ಇದ್ದೆ, ಸುಮ್ನೆ ಮನೇಲಿ ಇರೋ ಬದ್ಲು ಏನಾದ್ರೂ ಒಂದು ಸಾಧನೆ ಮಾಡೋಣ. ನಿಮ್ ಚಾನೆಲ್ ನೋಡ್ಬಿಟ್ಟು ನನ್ಗೆ ತುಂಬಾನೇ ಇನ್ಸ್ಪೈರ್ ಆಯ್ತು ಸರ್. ಅದಕ್ಕೋಸ್ಕರ ನಾನು ಇದನ್ನ ಶುರು ಮಾಡೋಣ ಅಂತ ಶುರು ಮಾಡಿದೆ. ಪ್ಲಸ್ ನಾನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು ನುಗ್ಗೆ ಸೊಪ್ಪಿನ ದೋಸೆ, ಅದನ್ನ ನಾನು ಗ್ರಾಹಕರಿಗೆ ಒಂದ್ ದಿವಸ ಸುಮ್ನೆ ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿಕೊಟ್ಟೆ. ಎಲ್ಲರೂ ತುಂಬಾ ಇಷ್ಟಪಟ್ರು. ಮೇಡಮ್, ಇದು ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಆಮೇಲೆ ನೀವು ನೋಡಿರ್ತೀರಾ, ಮೋದಿಜಿ ಕೂಡ ನುಗ್ಗೆ ಸೊಪ್ಪಿನ ಪರಾಟ ಮಾಡಿ ತಿಂದಿದ್ದಾರೆ. ಹೌದು. ಆಮೇಲೆ ನುಗ್ಗೆ ಕಾಯ್ದು ಪರಾಟ ಮಾಡಿದ್ದಾರೆ ಅವರು. ಸೊ ನಾನು ಏನ್ ಅನ್ಕೊಂಡೆ, ನಮ್ ಗ್ರಾಹಕರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಎಂತ ಧ್ಯೇಯ, ಎಂತ ಒಂದು ಇದನ್ನ ಮಾಡಿದೀವಿ. ನೋಡಿ, ನಾವು ಅನ್ಕೊಂಡೇ ಇದ್ದಿಲ್ಲ. ಯಾವಾಗ ನಾವು ನುಗ್ಗೆ ಸೊಪ್ಪಿನ ದೋಸೆ ಅಂತ ಹೇಳಿದ್ರೆ ನಾವು ಬಂದೇ ಬಿಟ್ವಿ. ಅಮ್ಮನ ಕೈಯಲ್ಲಿ ರುಚಿ ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ಹುಡುಗರು ಅದಕ್ಕೋಸ್ಕರನೇ ಬರ್ತಾರೆ ಸರ್. ವೆರಿ ಗುಡ್ ಅಮ್ಮ. ಈಗ ವೀಕ್ಷಕರೇ, ನಾವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ರೆಸಿಪಿ ಮಾಡೋದಕ್ಕೆ ತುಂಬಾ ರಶ್ ಇದ್ರೆ ಅನುಕೂಲ ಆಗೋದಿಲ್ಲ ಅಂತ ಹೇಳಿ ಸಾಯಂಕಾಲ ಬಂದಿದ್ದೀವಿ. ಈಗ ಸಾಯಂಕಾಲ ನಾವು ನುಗ್ಗೆ ಸೊಪ್ಪಿನ ದೋಸೆ ನೋಡೋಣ ಸರ್. ಬೇಕಾದ್ರೆ ನಾವು ಬ್ರೇಕ್ಫಾಸ್ಟ್ ಸವಿಯೋಣ ಆಮೇಲೆ. ಆಯ್ತು, ಬನ್ನಿ ನೋಡೋಣ. ಓಕೆ. ಅಮ್ಮ, ಶುರು ಮಾಡೋಣ. ಈಗ ನುಗ್ಗೆ ಸೊಪ್ಪಿನ ದೋಸೆ ಏನ್ ಇಟ್ಕೋಬೇಕು? ಇದು ಮಾಮೂಲಿ ದೋಸೆ ಅಕ್ಕಿ, ಇದು ಹಸಿ ಅಕ್ಕಿ. ಹೌದು, 2 ಪಾವು ಹಾಕೊಂಡಿದೀರಾ? ಹೌದು. ಇದನ್ನ 3 ಅವರ್ ಮುಂಚೆ ನೆನ್ಸಿಟ್ಟಿದೀವಿ ಸರ್. ಅಂದ್ರೆ 3 ಅವರ್ಸ್ ಸೋಕಿಂಗ್. ಹೌದಾ? ಎಷ್ಟು ತೊಳಿಬೇಕದ್ನ? ಅದು 3 ಸತಿ ತೊಳಿಬೇಕು. ಹೌದೌದು. ಈ ತರ ಕ್ಲಿಯರ್ ಆಗಿ ನೀರು ಆಗ್ಬೇಕು ನಿಮ್ಗೆ. ಈಗಾಗಲೇ 3 ಅವರ್ ನೆನ್ಸಿದೀವಿ. ನೆನ್ಸಿರೋ ಅಕ್ಕಿ. ಹೌದು. ಅದಕ್ಕೆ ಒಂದು ಚಿಕ್ಕ ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ
ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, 1 ಟೇಬಲ್ ಸ್ಪೂನು ಜೀರಿಗೆ, ಅರ್ಧ ಟೇಬಲ್ ಸ್ಪೂನು ಅರಿಶಿನದ ಪುಡಿ, ಆಮೇಲೆ 1 ಚಿಟಕಿ ಹಿಂಗು, ಬ್ಯಾಡಗಿ ಮೆಣಸಿನ್ಕಾಯಿ 4-5, ಗುಂಟೂರು ಮೆಣಸಿನ್ಕಾಯಿ 4-5, ಒಂಚೂರು ಬೆಲ್ಲ. ಇಷ್ಟೇ ಬೆಲ್ಲ? ಹೌದು. ಇದು ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀವಿ. ಓಕೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡರ್ ಆನ್ ಮಾಡಿ ಕಾಯಿ ತುರಿ ಅಕ್ಕಿ ಹಾಕಿ ಗ್ರೈಂಡರ್ ತುಂಬಾ ಚೆನ್ನಾಗಿದೆ. ಯಾವ್ದಿದು? ಅಲ್ಟ್ರಾ. ನಾವು ಪೈ ಇಂಟರ್ನ್ಯಾಷನಲ್ ಇರೋದ್ರಿಂದ. ಪೈ ಇಂಟರ್ನ್ಯಾಷನಲ್ ಹೋಮ್ ಅಪ್ಲಯನ್ಸಸ್ ಶೋರೂಮ್? ಹೌದು ಸರ್. ಅವ್ರೇನ್ ರಿಲೇಷನ್ ನಿಮ್ಗೆ? ಹೇಗೆ? ನಮ್ಮ ಅಮ್ಮ ಇದಾರಲ್ಲ, ಸೋದರ ಮಾಮನ್ ಮಗ. ಹೌದಾ? ಯಾರು? ರಾಜ್ಕುಮಾರ್ ಪೈ. ಓನರ್. ಪೈ ಇಂಟರ್ನ್ಯಾಷನಲ್ ಹೋಮ್ ಅಪ್ಲಯನ್ಸಸ್ ಕಂಪನಿ. ಹೌದು. ವೆರಿ ಗುಡ್. ನೋಡಿ ನಿಮಗೆ ಫುಡ್ ಬಗ್ಗೆ ಏನು ಈಗ ಫಸ್ಟ್ ಮೆಣಸಿನ್ಕಾಯಿ ಬ್ಯಾಡಗಿ ಬಿತ್ತಲ್ಲ? ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಹುಣಸೆಹಣ್ಣು ಹಾಕೋಬೇಕೀಗ. ಹುಣಸೆಹಣ್ಣು, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ, ಎಷ್ಟೊಂದು ಅರ್ಧ ಸ್ಪೂನ್ ಅಂಗಡಿಯಲ್ಲಿ ಮಾಡಿರೋದ್ರಿಂದ ಹಿಂಗು ಓಕೆ ರೈಟ್. ಅದೊಂದು 1/4 ಸ್ಪೂನ್, 1 ಚಿಟಕಿ ಬೆಲ್ಲ. ಹಿಂದೆ ಮುಂದೆ ತಿರುಗ್ತದೆ ಆ ಥರ. ಇದು ಒಂದು ಎಷ್ಟು ನಿಮಿಷ ಇದಾಗ್ಬಿಟ್ಟು? ಇದು ಒಂದು 20 ಮಿನಿಟ್ಸ್ ನಿಮಗೆ ಗ್ರೈಂಡ್ ಆಗಲ್ಲ? ನಮಸ್ಕಾರ, ನಾನು ಚಬ್ಲು ಇಡ್ಲಿ ಡೈಲಿ ಕಸ್ಟಮರ್. ಆ್ಯಕ್ಚುಲಿ ಈ ಏರಿಯಾದಲ್ಲಿ ಬಂದು ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸ್ ಆಯಿತು. ಸುತ್ತಮುತ್ತ ಎಲ್ಲೂ ಒಂದು ಹೈಜೀನ್ ಹಾಗೂ ಆರ್ಗ್ಯಾನಿಕ್ ಫುಡ್ ಎಲ್ಲೂ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟಪಡ್ತಿದ್ದೆ ನಾನು, ಹೆಲ್ತ್ ಇಶ್ಯೂಸ್ ಅದು ಇದೆಲ್ಲ ಬರ್ತಾಯಿತ್ತು. ಬಟ್ ಚಬ್ಲು ಇಡ್ಲಿ ಮತ್ತು ಬೆಳಗ್ಗೆ ರೈಸ್ ಬಾತು ಹಾಗೂ ಕೆಲವೊಂದು ಐಟಮ್ಸ್ ಇಲ್ಲಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ತುಂಬ ಆರ್ಗ್ಯಾನಿಕ್ ಆ್ಯಂಡ್ ಹೈಜೀನು, ಮೇಜರಾಗಿ ಹೈಜೀನ್ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಏನಂದರೆ ಇಲ್ಲಿ ಬಂದಾದ್ಮೇಲಿಂದ ಸ್ವಲ್ಪ ಹೆಲ್ತ್ ಬೆನಿಫಿಟ್ಸು ಸಹ ನನಗೆ ಇನ್ಕ್ರೀಸ್ ಆಗಿದೆ. ಯಾಕೆಂದರೆ ಬೇರೆಗಡೆ ತಿನ್ನಬೇಕಾದ್ರೆಲ್ಲ ನನಗೆ ತುಂಬ ಸ್ಟೊಮಕ್ ಅಪ್ಸೆಟ್ಸು ಅದು ಇದು ತುಂಬ ಇಶ್ಯೂಸ್ ಎಲ್ಲ ನಾನು ಫೇಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಬಂದಾಗ ಈ ಫುಡ್ ತಿಂದಮೇಲೆ ನಮಗಂದ್ರೆ ಪಾಸಿಟಿವ್ ಎಫೆಕ್ಟ್ಸ್ ಬಂದಿದೆ. ಮತ್ತು ಇವ್ರದ್ದು ಕೆಲವೊಂದು ಎಕ್ಸ್ಪರಿಮೆಂಟ್ಸ್ ಹಾಗೂ ಕೆಲವೊಂದು ರೆಸಿಪೀಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬರಬೇಕು, ತಿನ್ನಬೇಕು, ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ನಾನು. Hi, I'm Sawan. Although I'm not from Bangalore, and I was looking for some really good quality dosas. Dosas from Mumbai are quite different from here, but when I met over here with auntie, they make really awesome chiblu idlis, and the quality of dosas is it reminds you of home. They make really good quality dosas, and we enjoy the chutney, coconut and red chutney along with it. ಸರ್, ಈಗ ದೋಸೆ ಹಿಟ್ಟು ರೆಡಿ ಆಗಿದೆ. ಆಯ್ತು. ಓಕೆ, ನೋಡಿ ಈ ತರ ಹದದಲ್ಲಿ ಇರುತ್ತೆ. ಓಕೆ. ಇಷ್ಟು ಬರಬೇಕು. ಕಲರ್ ನೋಡಿ ಸರ್. ಹೌದೌದು, ಎಲ್ಲೋ ಇಷ್ಟು ಬಂದಿತ್ತು. ನೀವು ಮಾಡಬೇಕಾದ್ರೆ ರೆಡ್ಡಿಶ್ ಎಲ್ಲೋ ಬರುತ್ತೆ. ಹೌದಾ? ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದ್ರದ್ದು ಕಲರು ಎನ್ಹಾನ್ಸ್ ಆಗುತ್ತೆ. ನೀವು ನುಗ್ಗೆ ಸೊಪ್ಪು ಅಂದ್ಬಿಟ್ರಿ, ಈಗ ಅದು ಯಾವಾಗ ಹಾಕ್ತೀರಾ? ಅದು ನಾವು ಹಿಟ್ಟು ತೆಗೆದು ಪಾತ್ರೆನಲ್ಲಿ ಹಾಕಿದ್ಮೇಲೆ ನುಗ್ಗೆ ಸೊಪ್ಪು ಹಾಕ್ಬೇಕಷ್ಟೇ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಓಕೆ. ಈಗ ಕಟ್ಟ ಕಡೆಯಲ್ಲಿ ಮೂಡುವ ಪ್ರಶ್ನೆ ಅಂತಾರಲ್ಲ, ಹಂಗೆ ಫರ್ಮೆಂಟೇಶನ್ ಇಲ್ಲ ಸರ್ ಇದಕ್ಕೆ. ವಿತೌಟ್ ಫರ್ಮೆಂಟೇಶನ್ ಇದು ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಇನ್ಸ್ಟೆಂಟ್ ಅಂದ್ರೆ ಈಗ ರುಬ್ಬಿ ಯಾರೋ ಗೆಸ್ಟ್ ಬರ್ತಾರೆ ಅಂದ್ರೆ ನಿಮ್ಗೆ 4 hours ಮುಂಚೆ ಅಕ್ಕಿ ನೆನೆಸಿಟ್ಬಿಟ್ಟು ರುಬ್ಬಿಟ್ಬಿಟ್ರೆ ಬಂದ ತಕ್ಷಣ ಹಾಕೊಡ್ಬೋದು. ಇವಾಗ ನಾವು ಏನ್ ಮಾಡ್ತೀವಿ ನೆಕ್ಸ್ಟ್? ಇವಾಗ ಇದನ್ನ ಹಿಟ್ಟು ತೆಗೆದ್ಬಿಟ್ಟು ಪಾತ್ರೆನಲ್ಲಿ ಹಾಕಿ ಅದು ನುಗ್ಗೆ ಸೊಪ್ಪನ್ನ ಬೆರೆಸ್ಬಿಟ್ಟು ನೋಡೋಣ, ಸಾಲ್ಟ್ ಹಾಕಿ. ಓಕೆ ಓಕೆ, ನೋಡೋಣ. ಇಷ್ಟೇ ಸರ್, ಇದು ಅಷ್ಟೇ ಅಲ್ಲ? ಓಕೆ. ಇದಕ್ಕೀಗ ಉಪ್ಪು ಹಾಕ್ಬಿಟ್ಟು ನುಗ್ಗೆ ಸೊಪ್ಪು ಹಾಕಿ ದೋಸೆ ಮಾಡಿ. ಸರಿ, ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಈಗ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಂತ ಇದೀವಿ. ಈಗ ನಿಮ್ಗೆ ದೋಸೆ ಈಗ ಈ ಹಿಟ್ಟು ಹುಳಿ ಹಾಕ್ಬಾರ್ದು, ಆದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಅದನ್ನ ದೋಸೆ ಮಾಡೋದು.
ಯಾವಾಗ ಯಾವಾಗ ದೋಸೆ ಹಾಕೊಳ್ತೀರೋ ಅವಾಗ ಅದಕ್ಕೆ ಮಾತ್ರ ಹಾಕೊಂಡು ಹಾ. ಓಕೆ. ಈಗ ನಾವು ಎಷ್ಟು ಹಾಕೊಳ್ತೀವಿ, ಎಷ್ಟು ದೋಸೆಗೆ? ಈಗ ಒಂದು ಫಾರ್ ಇನ್ಸ್ಟೆಂಟ್ ಒಂದು 5 ದೋಸೆ ಹಾಕ್ಬೇಕು. ಈಗ ನುಗ್ಗೆ ಸೊಪ್ಪು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ನೋಡಿ 1 ಇಡಿ 2 ಇಡಿ. ನಿಮ್ಗೆ ಜಾಸ್ತಿ ನುಗ್ಗೆ ಸೊಪ್ಪು ಬೇಕು ಅಂದ್ರೆ ಇನ್ನ ಸ್ವಲ್ಪ ಹಾಕೋಬಹುದು, ಏನು ತೊಂದರೆ ಇಲ್ಲ. ಇದು ಈಗ ಹಿಂಗೆ ಕಲಿಸ್ಬೇಕು. ಕಲಸಿದ ನಂತರ ಒಂಚೂರು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ನಾವು. ಇದು ತೆಂಗಿನ ಎಣ್ಣೆನಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋದು. ಹೌದು, ಆ ಕನ್ಸಿಸ್ಟೆನ್ಸಿ ಬರೋವರೆಗೆಲ್ಲ. ಹೌದು ನೋಡಿ ಈ ಕನ್ಸಿಸ್ಟೆನ್ಸಿ ಬೇಕು. ಸೂಪರ್ ಸೂಪರ್ ಸೂಪರ್. ಮೊರಿಂಗಾನು ಅಂತಾರೆ ನುಗ್ಗೆ ಸೊಪ್ಪಿನ ದೋಸೆ. ನುಗ್ಗೆ ಸೊಪ್ಪಿನ ದೋಸೆ. ಮೊರಿಂಗಾ ಅಂದ್ರೆ ಅದು ಹಿಂದಿನೆಲ್ಲ ಇತ್ತು, ಇಲ್ಲ ಇಂಗ್ಲಿಷ್. ಅಲ್ಲ, ಅದು ಇದು ಬಾಟನಿ ನೇಮ್ ಇರಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ದೋಸೆ ಹೆಂಗಾಗುತ್ತೆ ನೋಡ್ಬೇಕು ಅಷ್ಟೇ. ಹೌದು, ಸೂಪರ್. ಹಂಚ್ ಕಾದಿದೆ. ಮೊದಲನೇ ದೋಸೆ. ಈಗ ಮೊದಲನೇ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಸರ್. ಈ ತರ ಹಿಂಗೆ ಎಲ್ಲ ಹಾಕ್ಬಿಡೋದು. ಈ ತರ ಬರುತ್ತೆ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ. ಇದು ಕೊಬ್ಬರಿ ಎಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ. ಇದು ರೋಸ್ಟ್ ಆಗ್ಲಿ ಚೆನ್ನಾಗಿ. ಇದು ಬೇಯೋದು ಸ್ವಲ್ಪ ನಿಧಾನ. ರೋಸ್ಟ್ ಆದ್ರೇನೆ ಟೇಸ್ಟ್. ಅದಕ್ಕೋಸ್ಕರ ಇದು ನಿಧಾನಕ್ಕೆ ಟೈಮ್ ತಗೊಂಡು ಅದನ್ನ ರೋಸ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ನೋಡಿ ಯಾವ ತರ ಬಂದಿದೆ ಅಂತ. ಸೊಪ್ಪು ನೋಡಿ ಸರ್, ಅದು ಯೆಲ್ಲೋಯಿಶ್ ಅಲ್ಲಿ ಸೊಪ್ಪು ಎಷ್ಟು ಚಂದ ಕಾಣುತ್ತೆ ಅಲ್ಲ? ಅಂದ್ರೆ ಇದು 2 ಕಡೆ ರೋಸ್ಟ್ ಆಗುತ್ತಲ್ಲ? ಹೌದು, 2 ಕಡೆ ರೋಸ್ಟ್ ಆಗುತ್ತೆ ನೋಡಿ ಸರ್. ಈಗ ಈ ತರ ಇದು ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗ್ಬೇಕು. ಹೌದಾ? ಆವಾಗ ಟೇಸ್ಟ್ ಜಾಸ್ತಿ. ಆಮೇಲೆ ಎಲೆ ಕೂಡ ಬೇಯಬೇಕಲ್ಲ? ಹೌದು, ಎಲೆ ಕೂಡ ಬೇಯಬೇಕು. ಸಾತ್ವಿಕ ಪಿಜ್ಜಾ ಅನ್ಬೋದು. ಹೌದು, ಫೈಬರ್ ರಿಚ್, ವಿಟಮಿನ್ ಡಿ. ಹೌದು. ಆಮೇಲೆ ಮಕ್ಕಳು ತಿನ್ನಲ್ಲ ಸೊಪ್ಪು. ಕರೆಕ್ಟ್. ದೋಸೆನಲ್ಲಿ ಹಾಕೊಟ್ರೆ ತಿಂತಾರೆ. ಬೇಕು ಅಂದ್ರೆ ಇದಕ್ಕೆ ಈರುಳ್ಳಿನೂ ಸಣ್ಣಗೆ ಹೆಚ್ಚು ಹಾಕ್ಬೋದು. ಬಟ್ ಏನು ಅಂದ್ರೆ ಸೊಪ್ಪಿಂದು ಇದು ಹೊಟ್ಟೋಗುತ್ತೆ, ಒಂದು ಪರಿಮಳ, ಫ್ಲೇವರ್ ಹೋಗುತ್ತೆ. ನಿಜವಾಗ್ಲು ಏನೋ ಪನ್ನೀರು ಅದು ಹಾಕೊಳ್ಳೋದಕ್ಕಿಂತ ಹಾಕೊಳ್ಳೋದು ತುಂಬಾ ಒಳ್ಳೇದು. ಹೌದು. ಎಷ್ಟು ಅದ್ಭುತ ರೆಸಿಪಿ ತೋರಿಸ್ಬಿಟ್ರಿ ಮೇಡಮ್. ಮನೆ ರಸದೂಟ ಅಂದ್ರೆ ಹೊಸ ರುಚಿನ ಎಲ್ಲೇ ಇರ್ಲಿ ನಾವು ಹುಡುಕಿ ತೋರಿಸ್ಬೇಕು. ಅಲ್ಲಿಗೆ ಹೋಗಿ ಅದೇ ಕೆಲಸ ಮಾಡಿದೀವಿ ಅಷ್ಟೇ. ನೋಡಿ ಇಲ್ಲೆಲ್ಲ ಕಲರ್ ಏನ್ ಚೇಂಜ್ ಆಗಿಲ್ಲ ನಿಮ್ಗೆ. ಹೌದು. ಆದ್ರೆ ಸೊಪ್ಪು ಬೆಂದಿರುತ್ತೆ ಅದು ಅಲ್ಲ? ಸೂಪರ್. ಇದು ನುಗ್ಗೆ ಸೊಪ್ಪಿನ ದೋಸೆ ಸವಿಯಲು ಸಿದ್ಧ. ನಾವು ಇಲ್ಲಿ ಬಂದಾಗೆ ಸಿದ್ಧ ನಾವು. ಸೂಪರ್ ಸೂಪರ್. ಇದು ಬ್ರೇಕ್ಫಾಸ್ಟ್ ಅದ್ಭುತ ಆಗಿರ್ತದೆ. ನಾವು ಬೆಳಿಗ್ಗೆನೆ ಸವಿಯೋಣ ಇದನ್ನ. ಈಗ ರೆಸಿಪಿ ತೋರ್ಸಕ್ ಬಂದಿದ್ವಿ, ತೋರಿಸಿದ್ವಿ. ಧನ್ಯವಾದ. ಇದ್ರೊಟ್ಟಿಗೆ ಏನ್ ತಿನ್ಬೇಕು ನಾವು? ಚಟ್ನಿ ಹಾಕೋಬೇಕಾ? ಚಟ್ನಿ ಹಾಕ್ಬೋದು, ಹಾಗೇನು ತಿನ್ಬೋದು. ಚಟ್ನಿ ಹಾಕಿದ್ರು ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬಂದ್ಬಿಟ್ಟೆ ಮತ್ತೆ ನೋಡಿ ಚಿಬ್ಲು ಇಡ್ಲಿ ಸಿಗುತ್ತೆ. ಆದ್ರೆ ನಾವಿಲ್ಲಿ ನುಗ್ಗೆ ಸೊಪ್ಪಿನ ದೋಸೆ ರೆಸಿಪಿ ನೋಡಿದ್ವಿ. ಆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ರೆ ಮಜಾ ಇರುತ್ತೆ ಅಂತ ಬಂದಿದ್ವಿ ಸವಿಯೋಕ್ಕೋಸ್ಕರ. ಬನ್ನಿ ಅದು ನೋಡ್ಬಿಡೋಣ. ನೀವಂತೂ ರೆಸಿಪಿ ನೋಡಿದ್ರಿ, ಮನೆ ಮಾಡ್ಕೊಂಡು ಸವಿರಿ. ನಾವು ಈಗ ನೋಡ್ತೀವಿ. ದೋಸೆ ತೋರಿಸಿದ್ರಿ, ನುಗ್ಗೆ ಸೊಪ್ಪಿನ ದೋಸೆ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಕ್ಕೆ ಮಜಾ ಇರುತ್ತೆ ಅಂತ ಬಂದ್ವಿ. ಹೌದು. ಆಮೇಲೆ ನಮ್ಮಲ್ಲಿ ಇವತ್ತು ನುಗ್ಗೆ ಸೊಪ್ಪಿನ ದೋಸೆ, ಪಡ್ಡು, ಚಿಬ್ಲು ಇಡ್ಲಿ ಎಲ್ಲ ಇದೆ. ಆಮೇಲೆ ಟೊಮೆಟೊ ರೈಸ್ ಬಾತ್ ಸ್ಪೆಷಲ್ ಆಗಿ ಮಾಡಿದ್ದೀನಿ ಸರ್. ಟೇಸ್ಟ್ ಮಾಡಿ ಬನ್ನಿ. ನೋಡಿ ಸರ್, ಟೊಮೆಟೊ ರೈಸ್ ಬಾತ್ ನೋಡಿ. ಮುಂದೆ ಇದೊಂದು ಬರ್ಬೇಕು ರೆಸಿಪಿ. ಹೌದು ಸರ್, ಹೌದು. ಒಂದು ಪ್ಲೇಟಲ್ಲಿ ಎಷ್ಟು ಬರುತ್ತೆ ಮೇಡಮ್? 7 ಬರುತ್ತೆ. ಇಲ್ಲಿ ಬರೋದೆಲ್ಲ ಪಾಪ ಈ ಬ್ಯಾಚುಲರ್ ಹುಡುಗರಲ್ಲ, ಅವ್ರಿಗೂ ಹೊಟ್ಟೆ ತುಂಬಬೇಕಲ್ಲ ಸರ್. ಪಾಪ ಅವರು ಏನೋ ತಗೊಂಡು ತಿಂದಾಗ ಅದು ಎಷ್ಟು ಬ್ಯಾಚ್ ಇದೆಯೋ ಅದಷ್ಟು ಕೊಟ್ಬಿಡ್ತೀನಿ. ದೋಸೆ ಬರುತ್ತೆ, ನುಗ್ಗೆ ಸೊಪ್ಪಿನ ದೋಸೆ. ತೆಂಗಿನ ಎಣ್ಣೆ,
ಇದು ನಿಮ್ಮ ಪಡ್ಡು ಪ್ಲೇಟ್. ಪಡ್ಡು ಪುಡಿ, ರೆಡ್ ಚಟ್ನಿ, ಕವಿರತ್ನ ಕಾಳಿದಾಸ ಕಮಲೇ ಕಮಲೋತ್ಪತ್ತಿ, ಮತ್ತೆ ಕಮಲದಲ್ಲಿ ಒಂದು ಕಮಲ. ನೋಡಿ ಸರ್ ಇದಾಗಿದೆ. ಎಲ್ಲ ಬಂದ್ಬಿಟ್ಟಿದೆ. ಪಡ್ಡು 7 ಪಡ್ಡು ಇರ್ತದೆ ನೋಡಿ. ಕಮಲೇ ಕಮಲೋತ್ಪತ್ತಿ, ಹಂಗೆ ಚಟ್ನಿಯಲ್ಲಿ ಚಟ್ನಿ ಉತ್ಪತ್ತಿ ಆಗಿದೆ. ಚಟ್ನಿಯಲ್ಲಿ ಚಟ್ನಿ ಉತ್ಪತ್ತಿ ಆಗಿದೆ. ನುಗ್ಗೆ ಸೊಪ್ಪಿನ ದೋಸೆ, ನೋಡ್ಬಿಡೋಣ. ಟೊಮೆಟೊ ಬಾತ್ ಇದೆ, ಅವ್ರದ್ದೇ ಟೊಮೆಟೊ ಬಾತು, ಸಾಫ್ಟಾಗಿ ಹೆಂಗೆ ಕಟ್ಟಾಗ್ಬಿಡ್ತು. ನಮ್ಮ ನುಗ್ಗೆ ಸೊಪ್ಪಿನ ದೋಸೆ, ಚಟ್ನಿ ಬೇಡ ಏನು ಬೇಡ, ಅದ್ಭುತ ಅಂತೆ. ಸವಿಯಕ್ಕೆ ಬಂದು ಬೆಳಿಗ್ಗೆ ಗೊತ್ತಾಗ್ತಾ ಇದೆ. ಲೈಟ್ ಲೇಯರು ಸ್ಮೂತ್ ಆಗಿದೆ, ಸಣ್ಣ ತೆಳುವಾದ ಲೇಯರು ಕ್ರಿಸ್ಪಿನೆಸ್ ಇದೆ. ಆ ಟೆಕ್ಸ್ಚರು, ಆ ಸಾಫ್ಟ್ನೆಸ್ಸು, ಆ ರುಚಿ. ನುಗ್ಗೆ ಸೊಪ್ಪಿನ ದೋಸೆ, ನುಗ್ಗೆ ಸೊಪ್ಪಿನ ಮರಲೇಬಾರ್ದು, ನುಗ್ಗೆ ಸೊಪ್ಪು ಹೆಂಗೆ ಮರಿತೀವಿ. ಅದ್ಭುತ, ಬಂದು ಟೇಸ್ಟ್ ಮಾಡಿ. ಹಾಗೆಯೇ ನಮ್ಮ ಚಿಬ್ಲು ಇಡ್ಲಿ ಒಂದು ಸ್ವಲ್ಪ ನೋಡ್ಬಿಡೋಣ. ಚಿಬ್ಲು ಇಡ್ಲಿ ವಿತ್ ಚಟ್ನಿ. ಹಿಂಗೆ ಇಳಿಸ್ಬಿಡೋಣ. ಚಂದ್ರಣ್ಣವ್ರದ್ದು ಹಳ್ಳಿ ಹಿಟ್ಟಲ್ಲಿ ಹೆಂಗೆ ಬರುತ್ತೋ ಹಂಗೆ ಅದೇ ರೀತಿ ನೋಡಿ. ಒಂದು ವಿಡಿಯೋ ನೋಡ್ಬಿಟ್ರೆ ನಮ್ಮ ಚಾನಲಲ್ಲಿ ನೀವು ಮನೇಲಿ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇದೇ ಒಂದು ಲೈವ್ ಎಕ್ಸಾಂಪಲ್. ಪಡ್ಡುನ ನೋಡಿ, ನೋಡ್ರಿ ನಮ್ಮ ಕಮಲೇ ಕಮಲೋತ್ಪತ್ತಿ. ಮನೇಲಿ ಮಾಡಿರೋದು ಒಂದು ಫ್ಲೇವರು, ತಾಜಾತನ, ಆ ರುಚಿ, ಹದ, ಅದ್ಭುತ ರೀ. ಅಜಿತಾ ಮೇಡಮ್ ಟೊಮೆಟೊ ಬಾತ್ ಹೆಂಗಿದೆ ಅಂತ ನೋಡೋ ಒಂದು ಕುತೂಹಲ ಬಿಡೋದು. ಉದುರುದರ ಆಗಿದೆ, ಅದ್ಭುತವಾದ ವಿಭಿನ್ನ ಬಗೆಯ ಟೊಮೆಟೊ ಬಾತ್ ಇದು. ಇದನ್ನು ಒಂದು ಸ್ವಲ್ಪ ಮಾಡಿದಾಗ ನೋಡೋಣ. ಅದ್ಭುತ ಟೊಮೆಟೊ ಬಾತ್, ಅದು ಟೇಸ್ಟ್ ಮಾಡಬೇಕು. ಅಡ್ರೆಸ್ಸು, ಲೊಕೇಶನ್ನು, ಫೋನ್ ನಂಬರ್ ಕೊಟ್ಟಿರ್ತೀನಿ. 4th ಮೇನು ನಮ್ಮ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹಿಂಭಾಗದಲ್ಲಿ ಬರುತ್ತೆ. ಇದಕ್ಕೆ ಪೈಪ್ಲೈನ್ ರೋಡ್ ಅಂತಾರೆ, ಜಾಲಹಳ್ಳಿ ಕ್ರಾಸ್ ಹತ್ರನೇ. ಬನ್ನಿ ಟೇಸ್ಟ್ ಮಾಡಿ. ಬೆಂಗಳೂರಲ್ಲಿ ಈ ಏರಿಯಾದಲ್ಲಿ ಚಿಬ್ಲು ಇಡ್ಲಿ ಸಿಗುತ್ತೆ ರೀ. ಅದರೊಟ್ಟಿಗೆ ಇನ್ನೂ ಕ್ಯಾಬೇಜ್ ದೋಸೆ ಇದೆ ಅಂತೆ, ಅದು ನೋಡೋಣ ಮುಂದಿನ ಸಲ. ಈಗ ನೋಡಿದ್ದು ನುಗ್ಗೆ ಸೊಪ್ಪಿನ ದೋಸೆ, ಪಡ್ಡು ನೋಡಿದ್ವಿ, ಚಿಬ್ಲು ಇಡ್ಲಿ ನೋಡಿದ್ವಿ. ಓಕೆ, ವಡ ಮಾತ್ರ ವಡ ಬಿಸಿ ಬಿಸಿ ತಿನ್ನಬೇಕು ಯಾವಾಗಲೂ. ಚೆನ್ನಾಗಿದೆ, ಕ್ರಿಸ್ಪಿಯಾಗಿ, ಸಾಫ್ಟಾಗಿ, ಎಲ್ಲ ಹದವಾಗಿದೆ. ವಡ ಒಂದೇ ಬೈಟಲ್ಲಿ ಹೇಳ್ಬೋದು ನೀವು ಯಾವ ರೀತಿ ಆಗಿದೆ, ಆಗಿಲ್ಲ. ಅದ್ಭುತವಾಗಿ ಆಗಿದೆ. ವಡ ಕೂಡ ಮಸ್ಟ್ ಟ್ರೈ. ಇದು ಇಲ್ಲಿ ಸಿಗೋ ಟೀಯಾ ಇದು? ಹೌದು, ಟೀ ಸರಿ. ಶಂಕುಪುಷ್ಪಿ ಅಂತ ನೀವು ನೋಡಿರ್ತೀರಾ, ಎಲ್ಲಾ ಮನೆಯಲ್ಲೂ ಬೆಳೆಸ್ತಾರೆ. ಅದರದ್ದು ಹೂವ ಹಾಕ್ಬಿಟ್ಟು ಟೀ ಮಾಡ್ತೀವಿ. ತುಂಬಾ ಒಳ್ಳೇದು, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಹೌದಾ? ಸೊ ಇವತ್ತು ಆ ಟೀ ಕುಡಿಸ್ತಾ ಇದ್ದೀನಿ. ನಮ್ದು ಸ್ವಲ್ಪ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಲಿ. ಅದು ಕೆಳಗಡೆ ಏನಿದೆ ಮುಂಚೆನೆ? ಹನಿ ಇದೆ ಸರ್, ಜೇನುತುಪ್ಪ, ಒಂಚೂರು ಜೇನುತುಪ್ಪ, ಲೆಮನ್ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ನೋಡಿ ಸರ್, ಇದು ಕಲರ್ ಚೇಂಜ್ ಆಗುತ್ತೆ. ಹೌದಲ್ಲ, ನೋಡಿ ಪರ್ಪಲ್ ಆಗ್ಬಿಡುತ್ತೆ. ಬ್ಲೂ ಇತ್ತು, ಈಗ ಪರ್ಪಲ್ ಆಯ್ತು ಸ್ವಲ್ಪ. ರೈಟ್. ನೋಡಿ, ಅದ್ಭುತ ಒಂದು ಮುಂಜಾನೆಯ ನಾಷ್ಟ ತಿಂಡಿ ಆಯಿತು. ಹೋಗ್ಬೇಕಾದ್ರೆ ಈ ಟೀ ಕುಡ್ಕೊಂಡು ಹೋಗಿ, ನಮ್ಮಲ್ಲಿ ಸ್ಪೆಷಲಾಗಿ ಸಿಗುತ್ತಂದ್ರು. ನೋಡ್ಬಿಡೋಣ. ಹೂವಿನ ಪರಿಮಳ ಟೀಯಲ್ಲಿ ಸಿಗಬೇಕಂದ್ರೆ ತಿನ್ನಬೇಕು. ಶಂಖಪುಷ್ಪ ನೋಡಿ, ಶಂಖಪುಷ್ಪ ಟೀ ಇದು. ಆ ಟೀ ಪರಿಮಳ ಹೆಂಗಿರೋದು ಗೊತ್ತ ಎಲ್ಲರಿಗೂ, ಬಟ್ ಇಲ್ಲಿ ವಿಶೇಷವಾಗಿ ಆ ಶಂಖಪುಷ್ಪದ ಪರಿಮಳ ಯಾವತ್ತೂ ಟೇಸ್ಟೇ ಮಾಡಿರಲ್ಲ ನಾವು, ಇಲ್ಲಿ ಸಿಗುತ್ತೆ. ಇದಲ್ಲದೆ ಇಲ್ಲಿ ಮ್ಯಾರಿಗೋಲ್ಡ್ ಫ್ಲವರ್ ಟೀ ಅಂತೆ, ಇದು ಬಟರ್ಫ್ಲೈ ಪೀ ಫ್ಲವರ್ ಇದಕ್ಕೆ ಹೇಳೋದು ಇಂಗ್ಲೀಷಲ್ಲಿ. ಆಮೇಲೆ ಜಾಸ್ಮಿನ್ ಇದೆ, ಲ್ಯಾವೆಂಡರ್ ಇದೆ, ಟೀ ಕರಿ ಇದೆ, ಹೈಬಿಸ್ಕಸ್ ಇದೆ. ಅದ್ಭುತ. ಬಂದು ಇವಾಗ ಚಿಬ್ಲು ಇಡ್ಲಿ ಒಂದೇ ಅಲ್ಲ, ಈ ಟೀನು ನೀವು ಟೇಸ್ಟ್ ಮಾಡಿ ಹೇಳ್ಬೇಕು. ನೀವು ಈಗ ಇನ್ನೊಂದು ಕೆಲಸ ಇದೆ, ನಾನು ಮುಗಿಸ್ಬಿಟ್ಟು ಮತ್ತೆ ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ. Good morning to everybody. I am from Ayappanagar, Jalalli West, Bangalore. You people all love hot idli, nowhere available in this area. And also this rate, nobody comes in this area.
Nobody can challenge that, I am sure. But living the good job and he has come on hotel line, that is up to you to improve him in this line. Giving 2 types of chutney, nobody is giving. Sambar. With all your blessings and this thing, this youngster must come up in my area. That is only my ambition. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.